ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಡೌಟ್ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಭಾಳ ಜನ ಕೇಳ್ತಾ ಇದ್ದಾರೆ, ನೀಟ್ 2025 ಆನ್ಲೈನ್ ಇರುತ್ತಾ ಅಥವಾ ಆಫ್ಲೈನ್ ಇರುತ್ತೆ? ಸೊ ಇದಕ್ಕಿಂತ ಮುಂಚೆ ಆಲ್ರೆಡಿ ನಾನು ನಿಮಗೆ ಸಿಲೆಬಸ್ ಸಂಬಂಧಪಟ್ಟಾಗ ಆಲ್ರೆಡಿ ಹೇಳಿದ್ದೇನೆ. ಅದರ ಒಂದು ನಿಮಗೆ ಲಿಂಕ್ ವಾಟ್ಸಪ್ ಗ್ರೂಪಲ್ಲಿ ಅವೈಲೇಬಲ್ ಇದೆ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ PDF. ಓಕೆ, ನೀಟ್ 2025 ಪರೀಕ್ಷೆ ಆನ್ಲೈನ್ ಅಥವಾ ಆಫ್ಲೈನ್ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಂಡಿಲ್ಲ. ಆರೋಗ್ಯ ಮತ್ತು ಶಿಕ್ಷಣ ಸಚಿವಾಲಯ ಇಬ್ಬರೂ ಡಿಸ್ಕಸ್ ಮಾಡಬೇಕಾಗತ್ತೆ. ಫೈನಲ್ ಒಂದು ನಿರ್ಧಾರ ತೆಗೆದುಕೊಂಡಾಗ NTA ಇವರಿಬ್ಬರ ಒಂದು ನಿರ್ಧಾರ ಆಧಾರದ ಮೇಲೆ ಅದು ಆಫ್ಲೈನ್ ಆಗಿರೋದು ಆನ್ಲೈನ್ ಆಗಿರ್ಬೋದು ಕಂಡಕ್ಟ್ ಮಾಡುತ್ತೆ. ಓಕೆ, ಸೊ ಭಾಳ ಜನ ಕನ್ಫ್ಯೂಷನಲ್ಲಿದ್ದಾರೆ. ಆನ್ಲೈನ್ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ, ಆಫ್ಲೈನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದುವರೆಗೂ ಯಾವುದೇ ರೀತಿ ಡಿಸ್ಕಸ್ ಆಗಿಲ್ಲ, ಅದ್ರ ಬಗ್ಗೆ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ಸೊ ಭಾಳ ಬೇಗನೆ ಅದನ್ನು ಚರ್ಚೆ ಮಾಡಿ ಫೈನಲ್ ಡಿಸಿಷನ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಏನೇ ನಿರ್ಧಾರ ಬಂದರೂ ಸಹ ನಾನು ನಿಮಗೆ ವಿಡಿಯೋ ಮುಖಾಂತರ ಹೇಳಲು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಆಲ್ರೆಡಿ ಈ ಒಂದು ಸಿಲೆಬಸ್ ಸಂಬಂಧಪಟ್ಟಾಗೆ ಎಲ್ರಿಗೂ ತಿಳಿದಿದೆ ಅನ್ಕೋತೀನಿ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಅದಕ್ಕೆ ನೀವು ರೆಡಿ ಆಗಿರಬೇಕು. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಭಾಳ ಬೇಗನೆ ಚರ್ಚೆ ಆರಂಭಿಸ್ತಾರೆ, ಅಂದರೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಫೈನಲ್ ಡಿಸಿಷನ್ ಬಂದ ನಂತರ ಸಹ ನಿಮಗೆ ತಿಳಿಸಿರ್ತೇನೆ. ಓಕೆ, ಸೊ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಮೇಲೆ PUC ಸೆಕೆಂಡ್ ವಿದ್ಯಾರ್ಥಿಗಳಾಗಿದ್ದರೆ ಸೊ ನಾನು ತೋರಿಸಿರೋ ಒಂದು ಚಾನಲ್ಗೆ ನೀವು ಫಾಲೋ ಮಾಡಿ. ಮತ್ತೊಂದರೆ ಕಲಬುರಗಿಯಲ್ಲಿದ್ದು ಆಫ್ಲೈನ್ ಕ್ಲಾಸ್ ಅವಶ್ಯಕತೆ ಇತ್ತು ಅಂದರೆ ಸೊ ನಾನು ತೋರಿಸಿರುವಂತಹ ಅಂದರೆ ನಂಬರಿಗೆ ವಾಟ್ಸಪ್ ಮಾಡಿ ಡೀಟೇಲ್ ಕಳಿಸಿರ್ತೇನೆ. ಮತ್ತು ನೀಟ್ ಅಪ್ಲಿಕೇಶನ್ ಅಂದರೆ ಫಾರ್ಮ್ ಫಿಲ್ಲಿಂಗ್ ಹಿಡಿದು ಅಪ್ ಟು ಅಡ್ಮಿಷನ್ವರೆಗೂ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು ಅಂದರೂ ವಾಟ್ಸಪ್ ಮಾಡ್ಬೋದು. ಮೆಂಬರ್ಶಿಪ್ ಅವೈಲೇಬಲ್ ಆಗಿರುತ್ತೆ. ಓಕೆ, ವಿಡಿಯೋದಲ್ಲಿ ಅಷ್ಟೇ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.